ಅಡುಗೆ ಏನು ಮಾಡೋದು? ತಡಿ, ನನ್ನ ಪುಟ್ಟಿಗೆ ಬಿಸಿ ಬಿಸಿಯಾಗಿ ಇಡ್ಲಿ ಮಾಡಿ ಕೊಡ್ತೀನಿ. ಅವಳಿಗೆ ಇಡ್ಲಿ ಅಂತ ತುಂಬ ಇಷ್ಟ ಅಲ್ವಾ? ಅಂದರೆ ಅಕ್ಕಿ ಹಿಟ್ಟು ರಾತ್ರಿ ರುಬ್ಬಿಟ್ಟಿದ್ನಲ್ವಾ, ಉಬ್ಬಿರುತ್ತಲ್ವಾ, ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಇಡ್ಲಿ ಮಾಡಿ ಚಟ್ನಿ ಮಾಡಿದ್ರೆ ತುಂಬ ರುಚಿಯಾಗಿರ್ತದೆ. ಅವಳಿಗೆ ತುಂಬ ಇಷ್ಟ. ಆ ಜೊತೆಗೆ ನನ್ನ ಮಗನಿಗೂ ತುಂಬ ಇಷ್ಟ. ಆ ಮನೇಲಿದ್ದಾಗ ಪಾಪ ಅಮ್ಮ ಅನ್ನ ಬೇಕು ಅಂತ ಕೇಳ್ತೈತೆ ನನ್ನ ಮಕ್ಕಳು. ಇಲ್ಲಿ ಆದರೂ ಹೊಟ್ಟೆ ತುಂಬ ಊಟ ಹಾಕ್ತೀನಿ. ಗಂಗಕ್ಕ ಚೂರು ಬಾಗಿಲು ತೆಗಿ. ಏನು ಸೌಂಡು? ಯಾರು ನನ್ನ ಕರೆದಂಗಾಯ್ತಲ್ಲ, ಇರ್ಬೋದು? ತಡಿ ಹೋಗಿ ನೋಡ್ತೀನಿ, ಬಾಗಿಲು ಓಪನ್ ಮಾಡ್ತೀನಿ. ಯಾರಿದ್ದು? ಓ ನೀನಾ? ಹೌದು ಅಕ್ಕ, ನಾನೇ. ಅದು ಆ ಕಡೆಯಿಂದ ಮುಂದೆ ಬಾಗಿಲು ಬಂದರೆ ನನ್ನ ಗಂಡ ನೋಡ್ಬಿಡ್ತಾನೆ ಅಂತ ಹಿಂದೆ ಬಾಗಿಲಿಂದ ಬಂದೆ ಅಕ್ಕ. ಅದು ಸರಿ, ಏನು ಸಮಾಚಾರ? ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಯಾಕಕ್ಕ ಹಂಗೆ ಮಾತಾಡ್ತೀರಾ? ಇದರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ನೋಡಮ್ಮ, ನಿನ್ನ ತಪ್ಪೆಲ್ಲ ಏನೂ ಇಲ್ಲ. ಹಾಗಂತ ನೀನು ಈ ಥರ ಕದ್ದು ಮುಚ್ಚಿ ಬರೋದು ನಿನಗೆ ಗೊತ್ತಾದ್ರೆ ನಿನಗೆ ಸುಮ್ಮನೆ ನಿಮ್ಗೆ ಯಾಕೆ ಜಗಳ ಅಂತ ಅಷ್ಟೇ, ಬೇರೆಲ್ಲ ಏನೂ ಇಲ್ಲ. ಅಕ್ಕ, ನಾನು ಏನು ಮಾಡಲಿ ಅಕ್ಕ? ಅವ್ರಿಗೆ ಧೈರ್ಯವಾಗಿ ಹೇಳಿ ಬರೋಷ್ಟು ನನ್ನ ಧೈರ್ಯ ಇಲ್ಲ ಅಕ್ಕ. ಅದಕ್ಕೆ ಹಿಂಗೆ ಬರ್ತೀನಿ. ನನಗೂ ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತ ತುಂಬ ಆಸೆ ಅಕ್ಕ. ನಾನು ನಿಮ್ಮ ತಂಗಿ ಥರನೇ ಅಲ್ವಾ? ಅದೆಲ್ಲ ಏನೇ ಇರ್ಬೋದಮ್ಮ, ಈ ಥರ ಮಾಡೋದು ತಪ್ಪು ನೀನು. ಯಾಕೆಂದರೆ ಮೊದಲೇ ನಮಗೂ ಅವನಿಗೂ ಆಗೋದಿಲ್ಲ. ಈ ರೀತಿ ಮಾಡಿ ಸುಮ್ಮನೆ ಯಾಕೆ ಬೇಕು? ಅಯ್ಯೋ ಬಿಡಿ ಅಕ್ಕ, ಅವ್ರವ್ರ ಜಗಳಕ್ಕೆ ನಾಲ್ಕು ದೂರ ಆಗಬೇಕು. ನನಗೆ ನೀವೆಲ್ಲರೂ ಬೇಕು. ನಾನು ನಿಮ್ಮೆಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕ್ಕ. ಸರಿ ಅಮ್ಮ. ಅಕ್ಕ, ಅಂದಂಗೆ ಅಡುಗೆ ಏನು ಮಾಡ್ತೀರಾ? ನನಗೆ ಗೊತ್ತು ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ. ಇವರು ಒಂದ್ಸರಿ ಹೇಳಿದರು. ಅಂದರೆ ಅಕ್ಕ ಯಾವಾಗೋ ಸಿಟ್ಟಲ್ಲಿ ಇರಲ್ಲ, ಒಂದೊಂದು ಟೈಮ್ ನಿಮ್ಮ ಬಗ್ಗೆ ತುಂಬ ಹೊಗಳ್ತಾ ಇರ್ತಾರೆ ಅಕ್ಕ. ನಮ್ಮ ಅತ್ತೆಮ್ಮ ಹಾಗೆ, ನಮ್ಮ ಅತ್ತೆಮ್ಮ ಹೀಗೆ ಅಂತ. ಅವರೇ ಹೇಳಿದರು ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ. ಹೌದಾ? ಸರಿಮ್ಮ. ಅದೇ ದೋಸೆನೋ ಇಡ್ಲಿನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ, ಅಂದಂಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಏನಂದರೆ ಇವ್ರಿಗೆ ಸ್ವಲ್ಪನೂ ಕೈ ಕಟ್ಟನ್ನೋದೇ ಇಲ್ಲ ಅಕ್ಕ. ತುಂಬ ಬೇಕಾಬಿಟ್ಟು ಖರ್ಚು ಮಾಡ್ತಾಯಿದ್ದಾರೆ. ಹೀಗೆ ಖರ್ಚು ಮಾಡ್ತಾ ಹೋದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಗೆ ಅದಕ್ಕೆ ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ ಅಕ್ಕ. ನೋಡಿ ಸ್ವಲ್ಪ ಏನು ಮಾಡಬೇಕು ಅಂತ. ಅಂದರೆ ನಾನು ನಿಮ್ಗೆ ಏನು ಹೇಳ್ತೀನಿ ಅರ್ಥ ಆಗಿದೆ ಅನ್ಕೋತೀನಿ. ದುಡ್ಡನ್ನ ಖರ್ಚು ಮಾಡೋದ್ರಲ್ಲಿ ಇವ್ರಿಗೆ ಏನೂ ಗೊತ್ತಾಗ್ತಾಯಿಲ್ಲ. ಎಷ್ಟು ಖರ್ಚು ಮಾಡಬೇಕು, ಯಾವ ಥರ ಖರ್ಚು ಮಾಡಬೇಕು ಅಂತ. ಸಂಪಾದನೆ ಅಂತೂ ಮೊದಲೇ ಮಾಡ್ತಾಯಿಲ್ಲ. ಇರೋಬ್ಬರ ದುಡ್ಡರ ಈ ರೀತಿ ಖರ್ಚು ಮಾಡಿಕೊಂಡು ಶೋಕಿ ಮಾಡ್ಕೊಂಡಿರ್ತಾರೆ ಅಕ್ಕ. ನಿಮಗೆ ಗೊತ್ತಿರೋ ಹಾಗೆ ನಮಗೆ 3 ಜನ ಮಕ್ಕಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಕ್ಕ. ನೋಡಮ್ಮ, ನಾನು ಅದರಲ್ಲಿ ಏನು ತಲೆ ಹಾಕಲ್ಲ. ನಮ್ಗೆ ಯಾಕೆ ಬೇಕು? ಅವನ ಸಂಸಾರ, ಅವನ ಹೆಂಡತಿ, ಅವನ ಮಕ್ಕಳು. ಅವನಿಗೆ ಎಷ್ಟು ಬುದ್ಧಿ ಇಲ್ಲ ಅಂತೇನಿಲ್ಲ, ಅವನಿಗೆಲ್ಲ ಬುದ್ಧಿ ಇದೆ. ಅವ್ನು ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ ಬಿಡು. ಹಂಗಲ್ಲ ಅಕ್ಕ, ಬೇಡಮ್ಮ, ನನಗಿದ್ರ ಬಗ್ಗೆ ಏನೂ ಹೇಳ್ಬೇಡ. ಅವನಿಷ್ಟ ಅದು. ಸರಿ ಅಕ್ಕ, ಯಾಕೋ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು, ಅದಕ್ಕೆ ಹೇಳ್ಕೊಂಡೆ. ಸರಿ ಅಕ್ಕ, ನಾನು ಬರ್ತೀನಿ. ಅವ್ರು ಬೇಗ ಬಂದ್ಬಿಡ್ತಾರೆ. ಯಾವಾಗ ಬರ್ತಾರೆ ಅಂತ ಗೊತ್ತಾಗಲ್ಲ. ನಾನು ಮಾಡಿಲ್ಲ ಅಂದರೆ ಅದು ಬೇರೆ ಒಂದು ರಾಮಾಯಣ. ಸರಿ, ನಾನು ಬರ್ತೀನಕ್ಕ. ಸರಿ ಹೋಗಮ್ಮ. ಅವನಿಗೂ ಶೋಕಿ ಮಾಡೋ ಆಸೆ ಬಂದ್ಬಿಟ್ಟಿದೆ ಅಂತ ಅನಿಸುತ್ತೆ. ಏನಾದರೂ ಮಾಡ್ಕೊಂಡೆ ಬಿಡು, ನನಗೇನಾಗಬೇಕಾಗಿದೆ. ಏನದು? ನೀನು ಯಾರ ಜೊತೆಗೂ ಅಡುಗೆ ಮೇಲೆ ಮಾತಾಡ್ದಂಗೆ ಆಗ್ತಾ ಇತ್ತು? ಇಲ್ಲಮ್ಮ, ನಾನು ಯಾರ ಜೊತೆಗೂ ಮಾತಾಡಿಲ್ಲ. ನಾನು ಒಬ್ಬಳೇ ಮಾತಾಡ್ಕೊತಾ ಇದ್ದೆ. ಏನೋ ಒಬ್ಬಳೇ ಮಾತಾಡ್ಕೊತಿದ್ಯಾ? ನಿಂಗೇನು ಹುಚ್ಚಿಟ್ಟಿದ್ಯಾ ಒಬ್ಬಳೇ ಮಾತಾಡೋಕ್ಕೆ? ಏನೋ ಇದ್ರೂ ಇರ್ಬೋದೇನೋ. ಸರಿ, ಅಡುಗೆ ಏನು ಮಾಡ್ತಿದ್ಯಾ? ಅಮ್ಮ, ನಾನು ಇಡ್ಲಿಗೆ ರುಬ್ಬಿಕ್ಕಿದೆ ಅಲ್ವಾ, ಇಡ್ಲಿ ಹಾಕೋಣ ಅಂತ ಬಂದೆ. ನನ್ನ ಮಕ್ಳಿಗಿಬ್ಬರಿಗೂ ದೋಸೆ ಇಡ್ಲಿ ಅಂದರೆ ತುಂಬ ಇಷ್ಟ ಅಲ್ವಮ್ಮ, ಅದಕ್ಕೆ ಮಾಡೋಣ ಅಂತ ಬಂದೆ. ಏನು ದೋಸೆ ಇಡ್ಲಿನಾ? ನೋಡು, ಅದೆಲ್ಲ ಮಾಡಬೇಡ. ನನ್ನ ಮೊಮ್ಮಕ್ಳಿಬ್ರಿಗೂ ಅವಲಕ್ಕಿ ತುಂಬ ಇಷ್ಟ. ಮೊದಲು ಅದು ಮಾಡಿಕೊಡು, ಆಮೇಲೆ ಬೇಕಾಡ ಮಕ್ಳಿಗೆ ಮಾಡಾಕು ಅಂತೆ. ಅಲ್ಲಮ್ಮ, ಅವರೂ ಇಡ್ಲಿ ತಿಂತಾರಲ್ವಾ, ಅವ್ರಿಗೂ ಇಷ್ಟ ಆಗುತ್ತೆ ಬಿಡಮ್ಮ ಮಕ್ಕಳಿಗೆಲ್ಲ. ನೀನು ಮಾಡಾಕಿ ತಿನ್ನಬೇಕು ಅಂತ ಅವ್ರಿಗೆಲ್ಲ ಏನಿಲ್ವೇ? ಅವ್ರು ಏನು ಕೇಳ್ತದೆ ಮಾಡಾಕಬೇಕು. ನಿನ್ನ ಕೈಲಿ ಆಗುತ್ತಾ ಮಾಡು, ಇಲ್ಲ ಬಾಯಿ ಕಡೆ. ನನಗೆ ಗೊತ್ತು ಮಾಡೋಕ್ಕೆ. ನನ್ನ ಮೊಮ್ಮಕ್ಳಿಗೆ ಏನು ಬೇಕು ಅಂತ ನನಗೆ ಗೊತ್ತು, ನಿಂಗೇನು ಗೊತ್ತು? ಬಂದ್ಬಿಟ್ಟು ದೊಡ್ಡದಾಗಿ ಹೇಳೋಕ್ಕೆ. ಇವಳು ಮಾಡೋಕ್ಕೆ ತಿನ್ಬೇಕಂತ ಅವರು ಹಣೆ ಬರಹ ಅಂಥದ್ದೇನು? ಅಮ್ಮ, ನಾನು ಹಂಗೆ ಹೇಳಿಲ್ಲ ಅಮ್ಮ. ಸರಿ ಬಿಡಿ, ಅವಲಕ್ಕಿ ತಾನೇ ಮಾಡಿಕೊಡ್ತೀನಿ. ಸರಿ, ಸ್ವಲ್ಪ ರುಚಿಯಾಗಿ ಮಾಡು ತಿನ್ನೋಕ್ಕೆ. ಬೇಕಾ ಬಿಟ್ಟು ಮಾಡಬೇಡ. ನನ್ನ ಮಕ್ಕಳು ತಿನ್ನಲ್ಲ ಬಿಡು ಹೆಂಗೋ ಅಂತ, ಆಯಿತಾ? ಅಮ್ಮ, ನನ್ನ ಹತ್ರ ಯಾವತ್ತೂ ಭೇದ ಭಾವ ಮಾಡಿಲ್ಲಮ್ಮ. ನನ್ನ ಮಕ್ಕಳು ಬೇರೆ ಅಲ್ಲ, ಅವರಿಬ್ಬರು ಬೇರೆ ಅಲ್ಲ, ನನಗೆಲ್ಲ ಒಂದೇನೆ. ಹಾಂ, ನಂಗೆ ಚೆನ್ನಾಗಿ ಗೊತ್ತು ಬಿಡು. ಈ ಮಳ್ಳಾಟಕ್ಕೆಲ್ಲ ಏನು ಕಮ್ಮಿಲ್ಲ ನೀನು. ಹಿಂಗೆ ಮರಳು ಮಾಡಿ ತಾನೆ ನಿಮ್ಮಪ್ಪ ಜಾಸ್ತಿ ಬಸ್ಕೊಂಡಿರೋದು ನೀನು. ಅಮ್ಮ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು.
ನಾನು ಯಾರ ಅಪ್ಪನ ಮನೆ ಆಸ್ತಿನೂ ಬಸ್ಕೊಂಡಿಲ್ಲ ನೋಡಮ್ಮ. ನಂಗೆ ಅದೆಲ್ಲ ಮಾತಾಡೋಕೆ ಇಷ್ಟ ಇಲ್ಲ ಆಯಿತಾ. ಇವಾಗೇನು ನೀನು ಕೇಳಿ ಅಡುಗೆ ಮಾಡ್ಕೊಳ್ಬೇಕು ತಾನೆ, ಮಾಡ್ಕೊಡ್ತೀನಿ ಹೋಗು. ಹೇಳು, ಏನೋ ಹೇಳಕ್ಕೆ ಬಂದೆ ಸುಮ್ಮನಾಗ್ಬಿಟ್ಟೆ. ಯಾಕೆ ನಿಂಗೆ ಹೇಳೋ ಧೈರ್ಯ ಇಲ್ವಾ? ಧೈರ್ಯ ಇಲ್ಲ ಅಂತಲ್ಲಮ್ಮ, ನಂಗೆ ಅದೆಲ್ಲ ಮಾತಾಡೋಕೆ ಇಷ್ಟ ಇಲ್ಲ ಅಷ್ಟೇ. ಸರಿ ಸರಿ, ಬೇಗ ಅಡುಗೆ ಮಾಡ್ಕೊಂಡು ತಗೋಬಾ. ಛೇ, ನಮ್ಮಮ್ಮನಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಇವ್ರು ಹಾಳಾಗೋದಲ್ಲದೆ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ. ನೋಡು ಪಿಯಾ, ಇದು ಇಸ್ಕಾನ್ ಟೆಂಪಲು ಅಂತ. ಇಲ್ಲಿ ರಾಧಾಕೃಷ್ಣ ದೇವರು ಇರ್ತಾರೆ, ಮತ್ತು ಬೇರೆ ಬೇರೆ ಎಲ್ಲ ದೇವರು ಇದೆ. ಆದರೆ ಇದು ನೋಡೋಕೆ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಇದೊಂದು ಫೇಮಸ್ ದೇವಸ್ಥಾನ. ಹೌದಾ ಚಿಕ್ಕಿ, ಒಳಗಡೆ ತುಂಬ ಚೆನ್ನಾಗಿದೆ ಅಲ್ಲ ದೇವರುಗಳು. ನಾನು ಯಾವತ್ತೂ ಇಷ್ಟೊಂದು ದೊಡ್ಡ ದೇವಸ್ಥಾನ ನೋಡೇ ಇಲ್ಲ. ನಮ್ಮೂರಲ್ಲೆಲ್ಲ ಇರ್ತಾ ಇತ್ತು, ಆದರೆ ಅದರ ಚಿಕ್ಕ ಚಿಕ್ಕ ದೇವಸ್ಥಾನ ಅಲ್ವಾ. ಇದು ತುಂಬ ದೊಡ್ಡ ದೇವಸ್ಥಾನ ಮತ್ತು ಚೆನ್ನಾಗಿದೆ ನೋಡೋಕ್ಕೆ. ಈ ಥರ ಇನ್ನೂ ತುಂಬ ತುಂಬ ಇದೆ. ನಾವು ಡೈಲಿ ಒಂದೊಂದಾಗಿ ನೋಡ್ಕೊಬರೋಣ ಆಯಿತಾ? ಆಯಿತು ಚಿಕ್ಕಿ, ನನಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಸರಿ ಪಿಯಾ, ನೀನು ಖುಷಿ ಆದರೆ ನನಗೆ ಖುಷಿ ಆದಂಗೆ. ಮತ್ತು ಇಲ್ಲಿ ಒಳಗಡೆ ಸಿಗುತ್ತಲ್ಲ ಸ್ವೀಟು ಪ್ರಸಾದ ಎಲ್ಲ, ಅದು ತುಂಬ ರುಚಿ ರುಚಿಯಾಗಿರುತ್ತೆ. ಬಾ, ಎಲ್ಲ ತಗೊಂಡು ಆಮೇಲೆ ಮನೆಗೆ ಹೋಗೋಣ. ಪ್ರಿಯಾ, ನೋಡಲ್ಲಿ ರಾಧಾಕೃಷ್ಣ ದೇವರಿದ್ದಾರೆ. ನೀನು ಕಣ್ಣು ಮುಚ್ಕೊಂಡು ನಿನ್ಗೇನು ಕೇಳಬೇಕನ್ಸುತ್ತೋ ಅದನ್ನೆಲ್ಲ ಕೇಳ್ಕೊ, ಅದು ಖಂಡಿತ ನೆರವೇರುತ್ತೆ. ಸರಿ ಚಿಕ್ಕಿ, ನನ್ನ ಜೀವನದಲ್ಲಿ ಕೇಳೋಕ್ಕೆ ಅಂತ ಇನ್ನೇನು ಉಳಿದಿಲ್ಲ ಚಿಕ್ಕಿ. ನಾನು ಕೇಳಿದ್ರೆ ದೇವ್ರು ಕೊಡ್ತಾನೆ ಅನ್ನೋದಾದರೆ ನಾನು ನನ್ನ ತಾಯಿ ತಂದೆ ಮತ್ತು ತಮ್ಮ ಬೇಕು ಅಂತ ಕೇಳ್ತೀನಿ. ಕೊಡ್ತಾನ ಚಿಕ್ಕಿ ದೇವರು? ನೋಡು ಪ್ರಿಯಾ, ನಮ್ಮಿಂದ ದೂರ ಆಗಿರೋ ಯಾವತ್ತೂ ನಮ್ಗೆ ಬರಲ್ಲ, ಅದು ನಿನಗೂ ಗೊತ್ತಿದೆ. ಅದು ಅರ್ಥ ಆದಷ್ಟು ಚಿಕ್ಕ ಹುಡುಗಿ ಅಲ್ಲ ನೀನು. ಹಂಗಂತ ನೀನು ದೇವ್ರನ್ನೇನು ಕೇಳ್ಬೇಡ ಅಂತ ಹೇಳಲ್ಲ. ಕೇಳಿ ನೋಡು, ತಂದೆ ತಾಯಿ ಎಷ್ಟು ಪ್ರೀತಿ ಮಾಡೋ ಗಂಡ ಸಿಕ್ಬೋದು, ಯಾರಿಗೊತ್ತು? ತಂದೆ ತಾಯಿಗೆ ಸಮನಾಗೋ ಪ್ರೀತಿ ಕೊಡೋಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ ಚಿಕ್ಕಿ. ಅಂಥದ್ರಲ್ಲಿ ಇನ್ನು ಕಣ್ಣಿಗೆ ಕಾಣಿಸ್ತಾರೆ ನನ್ನ ಗಂಡನ ಕೈಲಿ. ನೋಡಿ, ನಾನು ಗಂಡ ಅಂತೀನಿ. ಹೋಗಿ ಚಿಕ್ಕಿ, ನೀವು ಬೇರೆ. ಹಾಯ್, ನಾಚಿಕೆನಾ ಮದುವೆ ಅಂದ ತಕ್ಷಣ? ನೋಡೋಣ, ನೀನಾಗಾದ್ರೆ ಮದುವೆ ಆಗೋದೇ ಇಲ್ವೇನೋ ಅಂತ. ಬೇಡ ಚಿಕ್ಕಿ, ನನಗೆ ಯಾವ ಮದುವೆನಲ್ಲೂ ಆಸಕ್ತಿ ಇಲ್ಲ. ಯಾಕೆಂದರೆ ನಾನು ತುಂಬ ಪ್ರೀತಿ ಮಾಡ್ತಿದ್ದೆ ತಂದೆ ತಾಯಿ ಕಳ್ಕೊಂಡೆ, ಅದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ ತಮ್ಮನ ಕಳ್ಕೊಂಡೆ. ನನಗೇನು ಅನಿಸುತ್ತೆ ಗೊತ್ತಾ ಚಿಕ್ಕಿ, ನಾನು ಹುಟ್ಟಿದ್ದು ಸಮಯ ಚೆನ್ನಾಗಿಲ್ವೋ ಅಥವಾ ನನ್ನ ಕಾಲುಗುಡನೇ ಚೆನ್ನಾಗಿಲ್ವೋ ಗೊತ್ತಿಲ್ಲ. ನನ್ನ ಪ್ರೀತಿ ಮಾಡೋರೆಲ್ಲ ನನ್ನ ದೂರ ಆಗ್ತಾ ಇದ್ದಾರೆ. ಅದಕ್ಕೆ ನನಗೆ ಯಾವ ಬಂಧನೂ ಬೇಡ, ಯಾವ ಸಂಬಂಧನೂ ಬೇಡ, ಮದುವೆ ಏನೂ ಬೇಡ ಚಿಕ್ಕಿ. ನಾನು ಕೊನೆಯವರೆಗೂ ನಿನ್ನ ಜೊತೆಲೇ ಎದ್ಬಿಡ್ತೀನಿ. ಬಿಟ್ಟು ಅನು ಪ್ರಿಯಾ, ಮದುವೆ ಅನ್ನೋದು ಹೆಣ್ಣಿನ ಬಾಳಲ್ಲಿ ತುಂಬ ಮುಖ್ಯವಾಗಿ ಪಾತ್ರ ವಹಿಸುತ್ತಮ್ಮ. ಸರಿ, ಅದಕ್ಕೆಲ್ಲ ಸಮಯ ಇದೆ. ಇವಾಗ ಫಸ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊ. ಸರಿ ಚಿಕ್ಕಿ. ದೇವರೇ, ಈ ಹುಡುಗಿ ಹುಟ್ಟಿದಾಗಿಂದ ತುಂಬ ಕಷ್ಟಪಟ್ಟಿದೆ. ಮದುವೆ ಆಗಿ ತುಂಬ ಖುಷಿಯಾಗಿರೋ ಥರ ಮಾಡಪ್ಪ ತಂದೆ. ಇವಳಿಗೆ ಮದುವೆ ಆಗೋ ಹುಡುಗ ಇವಳನ್ನ ತುಂಬ ಪ್ರೀತಿ ಮಾಡಬೇಕು. ಇವಳಿಗೆ ಕಳ್ಕೊಂಡಿರೋ ಪ್ರೀತಿ ಎಲ್ಲ ಅವನೊಬ್ಬನೇ ಕೊಡಬೇಕು. ಆ ಥರ ಹುಡುಗ ಸಿಗೋಂಗೆ ಮಾಡಪ್ಪ ತಂದೆ. ದೇವರೇ, ನನ್ನ ಕೇಳ್ಕೊಳ್ಳೋಕೆ ಏನೂ ಇಲ್ಲ. ನಮ್ಮ ಚಿಕ್ಕಪ್ಪನಿಗೆ ನನ್ನ ತಮ್ಮಂದಿಗೆಲ್ಲ ಒಳ್ಳೇದು ಮಾಡು. ಅವರು ನನ್ನ ತುಂಬ ಪ್ರೀತಿ ಮಾಡ್ತಾರೆ. ಅವ್ರು ಯಾವಾಗಲೂ ಖುಷಿಯಾಗಿರೋ ಥರ ನೋಡ್ಕೊ ತಂದೆ. ಇಷ್ಟೇ ನನ್ನ ಬಗ್ಗೆ ಕೇಳೋಕ್ಕೆ ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ನಮ್ಮ ಚಿಕ್ಕಿ ಬಗ್ಗೆ ಕೇಳ್ಕೊತಾ ಇದ್ದೀನಿ. ಒಳ್ಳೇದು ಮಾಡು ತಂದೆ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ 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 ಹರೇ ಹರೇ. ಚಿಕ್ಕಿ, ಇಲ್ಲಿ ನೋಡೋಕ್ಕೆ ಇನ್ನೂ ತುಂಬ ತುಂಬ ದೇವಸ್ಥಾನ ಇದೆ ಅಲ್ವಾ? ನೋಡಿ ಅಲ್ಲಲ್ಲ, ಬನ್ನಿ ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ. ಹಾಂ ಪ್ರಿಯಾ, ನೋಡೋಣ. ಅಂದರೆ ಮನೆಗೆ ಹೋಗ್ಬೇಕಾದ್ರೆ ನಿಂಗೆ ಒಂದೆರಡು ಜೊತೆ ಹೊಸ ಡ್ರೆಸ್ ಕೊಡಿಸ್ತೀನಿ, ತಗೋ ಆಯಿತಾ? ನೀನು ಬಂದಾಗಿಂದು ಇದೊಂದೇ ಡ್ರೆಸ್ಸಲ್ಲಿ ಇದೆಯಲ್ವಾ, ನನಗೂ ನೆನಪಾಗಿಲ್ಲ. ಅದು ಅಲ್ಲದೆ ನಂಗೆ ಹೆಣ್ಮಕ್ಳಿಲ್ಲ ನೋಡು, ಅದಕ್ಕೆ ನಮ್ಮ ಮನೇಲಿ ನಿನ್ನ ವಯಸ್ಸಿಗೆ ತಕ್ಕಂಗೆ ಬಟ್ಟೆ ಯಾವುದೂ ಇಲ್ಲ, ಎಲ್ಲ ಗಂಡ್ಮಕ್ಳು ಬಟ್ಟೆನೇ ಇದ್ದಾವೆ. ಹಂಗಾಗಿ ನಾನು ನಿಮಗೆ ಕೊಡ್ಸ್ಕೊಂಡು ಹೋಗ್ತೀನಿ ಆಯಿತಾ? ಬೇಡ ಚಿಕ್ಕಿ, ನಾನು ತಗೊಬಂದಿನಿಲ್ಲ, ಅಲ್ಲ ಅದರಲ್ಲೇ ಹಾಕೋತೀನಿ. ಸುಮ್ಮನೆ ಯಾಕೆ ಹೊಸ ಬಟ್ಟೆ ಅಂತಲ್ಲ. ಇದು ನಾನು ಹೇಳ್ತಾ ಇರೋದಲ್ಲಮ್ಮ, ನಿಮ್ಮ ಚಿಕ್ಕಪ್ಪ ಹೇಳಿದ್ದು ನನಗೆ. ಅವ್ರಿಗೆ ನಿನ್ನೆನೇ ಹೇಳಿದರು ಅವಳಿಗೆ ಬಟ್ಟೆ ಕೊಡ್ಸ್ಕೊಂಡು ಬಾ ಅಂತ, ಆಯಿತಾ? ಅವ್ರು ಹೇಳಿದಕ್ಕೆ ಬರ್ತಾ ಇರೋದು ನಾನು. ಸುಮ್ಮನೆ ನಿಮ್ಗೆ ಯಾಕೆ ತುಂಬ ಖರ್ಚು ಅಂತ ಚಿಕ್ಕಿ. ಈಗಾಗಲೇ ನನ್ನ ಊಟ ಎಲ್ಲ ಖರ್ಚು ನೀವು ನೋಡ್ಕೊತಾ ಇದ್ದೀರಾ, ಅದರಲ್ಲಿ ಇದು ಬೇರೆನಾ? ದಡ್ಡಿ, ಇದೆಲ್ಲ ಖರ್ಚಲ್ಲ ಕಣೆ, ನನ್ನ ಕರ್ತವ್ಯ. ನೀನು ಯಾರು ಬೇರೆಯವಳಲ್ಲ, ನನ್ನ ಅಕ್ಕನ ಮಗಳು, ನನಗೂ ಮಗಳೇ ನೀನು. ಚಿಕ್ಕಿ, ನನಗೆ ನೀನು ಈ ಥರ ಮಾತಾಡುವಾಗೆಲ್ಲ ಅಮ್ಮ ನೆನಪಾಗ್ತಾರೆ ಚಿಕ್ಕಿ. ನನಗೆ ಅಮ್ಮನೇ ಹೇಳ್ತಾ ಇದ್ರೇನು ಅಂತ ಅನಿಸುತ್ತೆ. ಅಯ್ಯೋ, ಅಮ್ಮನ ಥರ ಅಲ್ಲ, ನಾನು ನಿನ್ನ ಅಮ್ಮನೇ ಕಣೆ. ನಾನು ನಮ್ಮ ಅಕ್ಕನ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡು, ಇನ್ನು ಮುಂದೆ ನೀನು ಸುಮ್ಮನೆ ಅಳಿಸ್ಬೇಡ. ನನಗೆ ಅಳಕ್ಕೆ ಇಷ್ಟ ಇಲ್ಲ. ನೀನು ಅಳ್ತೀಯ, ನನ್ನ ಅಳಿಸ್ತಾಳೆ ದಡ್ಡಿ. ಸುಮ್ಮನಿರು.
ಇಲ್ಲ ಚಿಕ್ಕಿ, ನಾನು ಇನ್ಮೇಲೆ ಅಳಲ್ಲ. ನನಗನ್ಸುತ್ತೆ ನಾನು ಅಳು ಕೊನೆಯಾಗೋದು ಸಮಯ ಬಂತು ಅನಿಸುತ್ತೆ. ಸರಿ ನಡಿ, ಸಮಯ ಬೇಗ ಆಗ್ಬಿಡ್ತು, ಹೊರಟೋಗೋಣ.